ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಬಾಲಿವುಡ್ ಒಂದು ಕಾಲದಲ್ಲಿ ಈ ಹೆಸರಿಗೆ ಭಾರಿ ವ್ಯಾಲ್ಯೂ ಇತ್ತು. ಹಿಂದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹೀಗೆ ಇಡೀ ಇಂಡಿಯಾನೇ ಬಾಲಿವುಡ್ಗೆ ಮಾರ್ಕೆಟ್ ಅನ್ನೋ ಹಾಗಿತ್ತು. ಆದರೆ ಕಳೆದ ಒಂದು ದಶಕದಿಂದ ಹಿಂದಿ ಸಿನಿಮಾಗಳಿಗೆ ಕ್ರೇಜ್ ಇಲ್ಲ. ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳಲ್ಲೂ ಒಳ್ಳೆ ಕತೆ ಇಲ್ಲ ಅನ್ನೋದನ್ನ ಗಮನಿಸ್ತಾ ಇರೋ ಪ್ರೇಕ್ಷಕರು ದಕ್ಷಿಣದ ಸಿನಿಮಾಗಳತ್ತ ವಾಲ್ತಾ ಇದ್ದಾರೆ. ಅದರಲ್ಲೂ ಸೌತ್ ಸಿನಿಮಾಗಳ ಡಬ್ಬಿಂಗ್ ವರ್ಷನ್ಗೆ ಉತ್ತರದಲ್ಲಿ ಭಾರಿ ಬೇಡಿಕೆ ಇದೆ. ಇದನ್ನ ಸರಿಪಡಿಸಿಕೊಳ್ಳೋದನ್ನ ಬಿಟ್ಟು ದಕ್ಷಿಣದ ಸಿನಿಮಾಗಳನ್ನೇ ರೀಮೇಕ್ ಮಾಡಿ ಗೆಲ್ಲೋ ಸರ್ಕಸ್ ಅನ್ನ ಬಾಲಿವುಡ್ ಮಾಡ್ತಾ ಇದೆ. ಅದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹಾಗಿದ್ರೆ ಹಿಂದಿ ಸಿನಿಮಾ ನೋಡೋದೇ ವೇಸ್ಟ್ ಅನ್ನೋ ಹೊತ್ತಲ್ಲಿ ಎರಡು ಸಿನಿಮಾಗಳು ಸಖತ್ ಗಮನ ಸೆಳೆದ್ವು. ಫೀಲ್ ಗುಡ್, ವಾಚಬಲ್ಗಿಂತಲೂ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಇದನ್ನ ಹೊಗಳಬಹುದು. ಈ ಪೈಕಿ ಮೊದಲ ಸಿನಿಮಾ ಅಂದ್ರೆ ಅದು ಲಾಪತಾ ಲೇಡೀಸ್. ಈ ಸಿನಿಮಾ ಸ್ಟೋರಿನ ನೋಡ್ತಾ ಹೋಗೋದಾದ್ರೆ ಮದುವೆ ಸಂಭ್ರಮದೊಂದಿಗೆ ಈ ಸಿನಿಮಾ ಶುರುವಾಗುತ್ತೆ. ಹೆಣ್ಣಿನ ಮನೆಯಲ್ಲಿ ಮದುವೆ ಮುಗಿಸಿಕೊಂಡು ಊರಿಗೆ ತೆರಳೋ ಸನ್ನಿವೇಶ. ಅವರ ಸಂಪ್ರದಾಯದ ಪ್ರಕಾರ ಮದುವೆ ಆಗಿರೋ ಹೆಣ್ಣು ಗಂಡನ ಮನೆ ಸೇರೋ ತನಕ ಗೂಂಗಟ್ ಅಥವಾ ಈ ವೇಲ್ ಅಂತಾರಲ್ಲ, ಅದನ್ನ ಮುಖಕ್ಕೆ ಮುಚ್ಚಿಕೊಂಡೇ ಇರಬೇಕು. ಹಳ್ಳಿಗಾಡಲ್ಲಿರೋ ಊರಿಗೆ ಹೋಗ್ಬೇಕು ಅಂದ್ರೆ ರೈಲು ಪ್ರಯಾಣದ ಜೊತೆ ಇನ್ನೊಂದಷ್ಟು ಸರ್ಕಸ್ ಮಾಡಬೇಕು. ಜನಜಂಗುಲಿಯಿಂದ ತುಂಬಿರೋ ರೈಲಲ್ಲಿ ಹೊಸದಾಗಿ ಮದುವೆಯಾದ ಹೆಣ್ಣನ್ನ ಊರಿಗೆ ಕರ್ಕೊಂಡು ಹೋಗ್ತಾ ಇರೋ ಜೋಡಿ ಸಾಕಷ್ಟಿರುತ್ತೆ. ಕೋಇನ್ಸಿಡೆನ್ಸ್ ಅನ್ನೋ ಹಾಗೆ ಎಲ್ಲಾ ವಧುಗಳದ್ದು ಒಂದೇ ಕಲರ್, ಒಂದೇ ರೀತಿಯ ಸೀರೆ. ಮೊದಲೇ ತಲೆ ಎತ್ತೋ ಹಾಗಿಲ್ಲ, ಅದರಲ್ಲೂ ಒಂದೇ ಕ್ಯಾಬಿನ್ ನಲ್ಲಿ ಎಲ್ಲರೂ ಕೂತಿದ್ದಾರೆ. ಎಲ್ಲೋ ಎಡವಟ್ಟಾಗ್ಬೋದು ಅನ್ನೋ ಹೊತ್ತಲ್ಲೇ ಅದು ನಡೆಯುತ್ತೆ. ದೀಪಕ್ ಕುಮಾರ್ ಅನ್ನೋ ಯುವಕ ತನ್ನ ಪತ್ನಿ ಫೂಲ್ ಕುಮಾರಿ ಬದಲಿಗೆ ಇನ್ಯಾರದ್ದೋ ಕೈ ಹಿಡ್ಕೊಂಡು ಊರಿಗೆ ಬರ್ತಾನೆ. ರೈಲ್ವೆ ಸ್ಟೇಷನ್ ನಿಂದ ಅದೆಷ್ಟೋ ದೂರದಲ್ಲಿರೋ ಊರಿಗೆ ಬರೋ ತನಕ ಈ ವಿಷಯ ಗೊತ್ತೇ ಆಗೋದಿಲ್ಲ. ನಿದ್ದೆ ಮಂಪರು, ಒಂದೇ ಕಲರು, ಮನೆಗೆ ಬಂದು ಗೂಂಗಟ್ ತೆಗೆದ್ರೆ ಇಡೀ ಮನೆಯವರಿಗೆ ಶಾಕ್. ಮದುವೆ ಖುಷಿ ಸಂಭ್ರಮ ಎಲ್ಲವೂ ಒಂದು ಕ್ಷಣ ಮಾಯ ಆಗತ್ತೆ. ಅತ್ತ ಹುಡುಗಿಯದ್ದು ಕೂಡ ಅದೇ ಪರಿಸ್ಥಿತಿ. ಯಾರದ್ದೋ ಮನೆ ಸೇರ್ಬೇಕಾದವಳು ಇನ್ಯಾರದ್ದೋ ಮನೆಗೆ ಬಂದಿದ್ದಾಳೆ. ಇನ್ನೊಂದೆಡೆ ಫೂಲ್ ಕುಮಾರಿ ರೈಲ್ವೆ ಸ್ಟೇಷನ್ ನಲ್ಲಿ ಉಳಿದು ಬಿಡ್ತಾಳೆ. ಆಕೆ ತಾನು ಹೋಗ್ಬೇಕಾಗಿರೋ ಊರು ಗೊತ್ತಿಲ್ಲ, ಗಂಡನ ಹೆಸರು ಹೇಳೋ ಹಾಗಿಲ್ಲ ಅನ್ನೋ ಸಂಪ್ರದಾಯ ಬೇರೆ. ಕಂಪ್ಲೇಂಟ್ ಕೊಟ್ರು ಏನೂ ಪ್ರಯೋಜನ ಆಗೋದಿಲ್ಲ. ಈಗ ಕಳೆದು ಹೋಗಿರೋ ಹೆಂಡತಿಯನ್ನ ಹುಡುಕಬೇಕು. ಮಿಸ್ ಆಗಿ ಬಂದಿರೋ ಮಿಸಸ್ ಅನ್ನ ಅವಳ ಊರಿಗೆ ಸೇರಿಸಬೇಕು. ಇದು ಈಗಿರೋ ಚಾಲೆಂಜ್. ಆದ್ರೆ ಈ ಮಧ್ಯೆ ಇನ್ನೊಂದು ಟ್ವಿಸ್ಟ್ ಸಿಗುತ್ತೆ. ಮಿಸ್ ಆಗಿ ಬಂದಿರೋ ಪುಷ್ಪರಾಣಿ ಒಂದೊಂದೇ ವಸ್ತುಗಳು ದುಡ್ಡನ್ನ ಎಗರಿಸೋದಕ್ಕೆ ಶುರು ಮಾಡ್ತಾಳೆ. ಯಾರಿಗೂ ಗೊತ್ತಾಗದ ಹಾಗೆ ದಿನಕ್ಕೊಂದು ವಸ್ತು ಅನ್ನೋ ಹಾಗೆ ಎಲ್ಲವನ್ನೂ ಎಗರಿಸ್ತಾ ಇರ್ತಾಳೆ. ಈ ಮಧ್ಯೆ ಪೊಲೀಸ್ ಕಂಪ್ಲೇಂಟ್ ಆಗೋ ಹೊತ್ತಲ್ಲಿ ಈ ಪುಷ್ಪರಾಣಿ ಮೇಲೆ ಪೊಲೀಸರಿಗೆ ಅನುಮಾನ ಬರುತ್ತೆ. ಊರಲ್ಲಿ ಮದುವೆಯಾಗಿ ಗಂಡನಿಗೆ ಕೈಕೊಟ್ಟು ಒಡವೆ ದುಡ್ಡು ದೋಚಿಕೊಂಡು ಹೋಗೋ ಗ್ಯಾಂಗ್ ಇದ್ದಿದ್ರಿಂದ ಇವಳು ಕೂಡ ಅದೇ ಗ್ಯಾಂಗ್ಗೆ ಸೇರಿರ್ಬೋದಾ ಅನ್ನೋ ಅನುಮಾನ ಶುರುವಾಗುತ್ತೆ. ಇನ್ನೊಂದೆಡೆ ಅತ್ತ ರೈಲ್ವೆ ಸ್ಟೇಷನ್ ನಲ್ಲಿ ಉಳಿಯೋ ಫೂಲ್ ಕುಮಾರಿ ಅಲ್ಲೇ ವಡಾಪಾವ್ ಮಾರೋ ಮಹಿಳೆ ಬಳಿ ಹೋಗ್ತಾಳೆ. ಅವಳ ಬಳಿ ಕಥೆಯನ್ನೆಲ್ಲ ಹೇಳ್ಕೊಂಡು ಅಳ್ತಾಳೆ. ದಿನ ಕಳೆದಂತೆ ಅವಳಿಗೆ ಸಹಾಯ ಮಾಡಿಕೊಂಡು ಗಂಡ ಬಂದೇ ಬರ್ತಾನೆ ಅನ್ನೋ ನಿರೀಕ್ಷೆಯಲ್ಲಿ ಇರ್ತಾಳೆ. ಇತ್ತ ಪುಷ್ಪರಾಣಿ ಮನೆಯಲ್ಲಿರೋ ವಸ್ತುಗಳನ್ನ ಎಗರಿಸಿ ಮನಿ ಆರ್ಡರ್ ಮಾಡ್ತಾ ಇರೋದನ್ನ ಪೊಲೀಸರು ಪತ್ತೆ ಹತ್ತಾರೆ. ಆದ್ರೆ ಆಕೆ ಯಾರು ಅನ್ನೋದನ್ನ ಅಷ್ಟು ಈಸಿಯಾಗಿ ಪತ್ತೆ ಮಾಡೋದಕ್ಕೆ ಆಗೋದಿಲ್ಲ. ಇದರ ನಡುವೆ ಆಕೆ ವಿದ್ಯಾವಂತೆ ಅನ್ನೋದು ಮನೆಯವರಿಗೆ ಗೊತ್ತಾಗುತ್ತೆ. ಕಳೆದು ಹೋಗಿರೋ ಫೂಲ್ ಕುಮಾರಿಯನ್ನ ಹುಡುಕೋದಕ್ಕೂ ಆಕೆ ಸಹಾಯ ಮಾಡ್ತಾಳೆ. ಅಂತಿಮವಾಗಿ ಈ ಕಣ್ಣಾ ಮುಚ್ಚಾಲೆ ಆಟ ಎಲ್ಲಿಗೆ ಬರುತ್ತೆ? ಪುಷ್ಪರಾಣಿ ಯಾರು? ಆಕೆ ಯಾರಿಗೆ ಕೊರಿಯರ್ ಮಾಡ್ತಾ ಇರ್ತಾಳೆ? ಫೂಲ್ ಕುಮಾರಿ ವಾಪಸ್ ಬರ್ತಾಳಾ? ಇದೆಲ್ಲವನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಆಮಿರ್ ಖಾನ್ ಪತ್ನಿ ಕಿರಣ್ ರಾವ್ ಈ ಸಿನಿಮಾವನ್ನ ನಿರ್ದೇಶಿಸಿ ನಿರ್ಮಾಣ ಮಾಡಿದ್ದಾರೆ. ಇಡೀ ಸಿನಿಮಾ ಕಾಮಿಡಿ ಹಾಗೂ ಎಮೋಷನ್ಸ್ ಜೊತೆ ಸಾಗುತ್ತೆ. ಪ್ರತಿಯೊಬ್ಬರು ಕೂಡ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ಕೇವಲ ಮನರಂಜನೆ ಮಾತ್ರವಲ್ಲದೆ ಇಲ್ಲಿ ಸಾಕಷ್ಟು ಸಂದೇಶಗಳಿವೆ ಹಾಗೂ ಹಳ್ಳಿಯ ಚಿತ್ರಣವನ್ನ ನೀಟಾಗಿ ಕಟ್ಟಿಕೊಡಲಾಗಿದೆ. ಇನ್ನೊಂದು ಸಿನಿಮಾ ಅಂದ್ರೆ ಅದು ಸೈತಾನ್. ಲಾಪತಾ ಲೇಡೀಸ್ ನಲ್ಲಿ ದೊಡ್ಡ ಸ್ಟಾರ್ ಅಂದ್ರೆ ಅದು ರವಿ ಕಿಶನ್. ಅದನ್ನ ಬಿಟ್ರೆ ಎಲ್ಲರೂ ಚಿಕ್ಕ ಪುಟ್ಟ ನಟರೆ. ಆದ್ರೆ ಸೈತಾನ್ ಬಿಗ್ ಸ್ಟಾರ್ ಕಾಸ್ಟ್ ಇರೋ ಸಿನಿಮಾ. ಇಲ್ಲಿ ಅಜಯ್ ದೇವಗನ್, ಮಾಧವನ್ ಹಾಗೂ ಜ್ಯೋತಿಕಾರ್ ಅಂತ ದಿಗ್ಗಜರೇ ಅಖಾಡದಲ್ಲಿರೋದು. ಆದ್ರೂ ಈ ಸಿನಿಮಾ ಗಮನ ಸೆಳೆಯೋದು ಅದರ ಕಥೆಯಿಂದಲೇ. ಸೈತಾನ್ ಸ್ಟೋರಿ ನೋಡೋದಾದ್ರೆ ಕಬೀರ್ ಹಾಗೂ ಜ್ಯೋತಿಯದ್ದು ಸಿಟಿಯಿಂದ ಸ್ವಲ್ಪ ದೂರದಲ್ಲಿರೋ ಸುಖಿ ಕುಟುಂಬ. ವಯಸ್ಸಿಗೆ ಬಂದ ಮಗಳು, ಸ್ಕೂಲ್ಗೆ ಹೋಗೋ ಮಗ, ದುಡಿಮೆ ಮಕ್ಕಳು, ವೆಕೇಶನ್ ಹೀಗೆ ಎಲ್ಲವೂ ಆರಾಮಾಗೆ ಇರುತ್ತೆ. ಹೀಗೆ ಟ್ರಿಪ್ಗೆಂದು ಹೋದಾಗ ಆ ಫ್ಯಾಮಿಲಿಗೆ ಡಾಬಾದಲ್ಲಿ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಒಂದೇ ಟೇಬಲ್ ನಲ್ಲಿ ಊಟ ಸವಿದು ಒಬ್ಬರಿಗೊಬ್ಬರು ಪರಿಚಯ ಮಾಡ್ಕೊಳ್ತಾರೆ. ಆತನಿಗೂ ಅದೇ ವಯಸ್ಸಿನ ಮಗಳಿರೋದಾಗಿ ಹೇಳ್ಕೊಳ್ತಾನೆ. ಇದೇ ವೇಳೆ ಕಬೀರ್ ಪುತ್ರಿ ಜಾನ್ವಿಗೆ ಆತ ಒಂದು ಸ್ವೀಟ್ ಅನ್ನ ಕೊಡ್ತಾನೆ. ಅದನ್ನ ಅವಳು ತಿನ್ನೋವಾಗ್ಲೇ ಏನೋ ಎಡವಟ್ಟಾಗಿದೆ ಅನ್ನೋದರ ಸಿಗ್ನಲ್ ಸಿಗುತ್ತೆ. ಅಲ್ಲಿಂದ ಹೊರಟು ಕಾರ್ ಹತ್ತಿದ ಮೇಲೆ ಯಾರಿಗೂ ಗೊತ್ತಾಗದ ಹಾಗೆ ಆಕೆಗೆ ಒಂದು ಬಿಸ್ಕೆಟ್ ಪ್ಯಾಕ್ ಅನ್ನ ನೀಡಿ ಏನೋ ಹೇಳಿ ಹೋಗ್ತಾನೆ. ಮನೆ ಸೇರೋ ಹೊತ್ತಲ್ಲಿ ಆ ಬಿಸ್ಕೆಟ್ ಗಳನ್ನ ತಿಂದು ಮುಗಿಸ್ತಾಳೆ. ಇದಾಗಿ ಸ್ವಲ್ಪ ಹೊತ್ತಲ್ಲೇ ಇವರ ಮನೆಗೆ ಆ ಅಪರಿಚಿತ ವಿಸಿಟ್ ಕೊಡ್ತಾನೆ. ಎಲ್ಲರಿಗೂ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಮೊಬೈಲ್ ಚಾರ್ಜ್ ಖಾಲಿಯಾಗಿದೆ, ಸ್ವಲ್ಪ ಚಾರ್ಜರ್ ಕೊಡಿ ಅನ್ನೋ ನೆಪ ಹೇಳೋ ಆತನ ವರ್ತನೆ ಮನೆಯವರಿಗೆ ವಿಚಿತ್ರ ಅನ್ನಿಸ್ತಾ ಹೋಗುತ್ತೆ.
ಇದಕ್ಕಿಂತ ಶಾಕಿಂಗ್ ವಿಚಾರ ಅಂದ್ರೆ ಆತ ಮನೆಗೆ ಬಂದಾಗಿನಿಂದ ಮಗಳು ಜಾನ್ವಿ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ. ಆ ಅಪರಿಚಿತ ಹೇಳಿದಂತೆ ಮಗಳು ಜಾನ್ವಿ ಮಾಡ್ತಾ ಇರೋದು ಗಮನಕ್ಕೆ ಬರುತ್ತೆ. ಇದು ಗೊತ್ತಾಗ್ತಾ ಇದ್ದ ಹಾಗೆ ಕಬೀರ್ ಕೂಡ ಆಫೀಸ್ಗೆ ಹೋಗದೆ ಮನೆಯಲ್ಲೇ ಉಳಿದುಕೊಳ್ತಾನೆ. ಆತ ಯಾರು, ಯಾವ ಉದ್ದೇಶಕ್ಕೆ ಬಂದಿರೋದು, ಇಲ್ಲಿಂದ ಹೊರಟು ಬಿಡಿ, ಹೀಗೆ ಎಲ್ಲಾ ಮಾತುಕತೆಗಳು ಕೂಡ ನಡೆಯುತ್ತೆ. ಆರಂಭದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗದೇ ಇದ್ರೂ ಹೋಗ್ತಾ ಹೋಗ್ತಾ ತಮ್ಮ ಮಗಳು ವಶೀಕರಣ ಆಗಿರೋದು ಇಬ್ಬರಿಗೂ ಗೊತ್ತಾಗುತ್ತೆ. ಅಂದಹಾಗೆ ಈ ಬ್ಲಾಕ್ ಮ್ಯಾಜಿಕ್ ಮಾಡಿದವನೇ ಅಪರಿಚಿತ ಅರ್ಥಾತ್ ವನರಾಜ್. ಆತ ಹೇಳಿದಂತೆಯೇ ಜಾನ್ವಿ ಕೇಳ್ತಾ ಇರ್ತಾಳೆ. ಹೆತ್ತ ಅಪ್ಪನಿಗೆ ಹೊಡಿತಾಳೆ, ಟೀ ಪುಡಿಯನ್ನ ತಿಂತಾಳೆ, ನಗು ಅಂದ್ರೆ ನಗ್ತಾಳೆ, ಅಳು ಅಂದ್ರೆ ಅಳ್ತಾಳೆ, ಕುಣಿ ಅಂದ್ರೆ ಕುಣಿತಾಳೆ. ತಾನು ಸಾಕು ಅಂತ ಹೇಳೋವರೆಗೂ ಆಕೆ ಅದನ್ನೇ ಮಾಡ್ತಾ ಇರ್ತಾಳೆ. ಸುಸ್ತಾದ್ರೂ ಕೂಡ ಮಾಡ್ತಾನೆ ಇರ್ತಾಳೆ. ದಯವಿಟ್ಟು ಮಗಳಿಗೆ ಹಿಂಸೆ ಕೊಡಬೇಡ, ನಿನಗೇನ್ ಬೇಕು ಅಂತ ಕೇಳಿದ್ರೆ ಆತ ಕೊನೆಗೆ ಹೇಳೋದು ಆ ಮಗಳೇ ಬೇಕು ಅಂತ. ಆತ ಬಿಡೋದಿಲ್ಲ, ಇವರು ಕೊಡೋದಿಲ್ಲ ಅನ್ನೋ ಹಾಗೆ ಮನೆಯೊಳಗೆ ಆತನಿಗೂ ಇವರಿಗೂ ನಾನಾ ರೀತಿಯ ಹೋರಾಟ ನಡೆದು ಹೋಗುತ್ತೆ. ಅವರ ಮಗಳನ್ನೇ ಮುಂದೆ ಬಿಟ್ಟು ಪುಟ್ಟ ಮಗನ ಮೇಲೂ ವನರಾಜ್ ಹಲ್ಲೆ ನಡೆಸ್ತಾನೆ. ಒಳಗೆ ನಡೀತಾ ಇರೋ ವಿಷಯ ಹೊರಗೆ ಗೊತ್ತಾಗಬಾರದು ಅಂತ ಎಲ್ಲಾ ಕನೆಕ್ಷನ್ಗಳನ್ನು ಕಟ್ ಮಾಡಿಸ್ತಾನೆ. ರಕ್ತಪಾತವೇ ನಡೆದು ಹೋಗ್ತಾ ಇದ್ರೂ ಮಗಳನ್ನ ಕೊಡೋದಕ್ಕೆ ಕಬೀರ್ ಹಾಗೂ ಜ್ಯೋತಿ ಒಪ್ಪೋದೇ ಇಲ್ಲ. ಕೊನೆಗೆ ನಿರ್ಣಾಯಕ ಅನ್ನೋ ಹಾಗೆ ಒಂದು ಕಡೆ ಪ್ರಾಣ ಹೋಗ್ತಾ ಇರೋ ಮಗ, ಇನ್ನೊಂದು ಕಡೆ ವಶೀಕರಣ ಆಗಿರೋ ಮಗಳು. ಇಬ್ಬರಲ್ಲಿ ಒಬ್ಬರಾದ್ರೂ ಉಳಿಬೇಕಂದ್ರೆ ಮಗಳನ್ನ ಬಿಟ್ಟು ಕೊಡ್ಲೇಬೇಕು ಅನ್ನೋ ಪರಿಸ್ಥಿತಿ. ಕೊನೆಗೂ ಇಬ್ಬರು ಕೈ ಚೆಲ್ಲಿ ಮಗಳನ್ನ ಬಿಟ್ಟು ಕೊಡ್ತಾರೆ. ಹಾಗಂದ ಮಾತ್ರಕ್ಕೆ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಅತ್ತ ಜ್ಯೋತಿ ಮಗನನ್ನ ಉಳಿಸೋದಕ್ಕೆ ಆಸ್ಪತ್ರೆ ಕಡೆ ಓಡಿದ್ರೆ, ಇತ್ತ ಕಬೀರ್ ಮಗಳನ್ನ ಕರ್ಕೊಂಡು ಹೋದ ವನರಾಜನ್ನ ಫಾಲೋ ಮಾಡ್ತಾನೆ. ಅದೆಷ್ಟೋ ಸರ್ಕಸ್ ಮಾಡಿ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಹಾಗೋ ಹೀಗೋ ವನರಾಜನ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ್ಲೇ ಗೊತ್ತಾಗೋದು ಎಷ್ಟೋ ಹೆಣ್ಣು ಮಕ್ಕಳ ಪೈಕಿ ತನ್ನ ಮಗಳು ಕೂಡ ಸಂತ್ರಸ್ತೆ ಅನ್ನೋದು. ಎಲ್ಲರೂ ವಶೀಕರಣಗೊಂಡಿರ್ತಾರೆ. ಸೈತಾನ ಅಸಲಿ ರೂಪವನ್ನ ತಳೆದಿರ್ತಾನೆ. ಅವನು ಆಡಿಸಿದಂತೆ ಎಲ್ಲರೂ ಆಡ್ತಾ ಇರ್ತಾರೆ. ಎಲ್ಲರೂ ಕೂಡ ಪ್ರಾಣಾರ್ಪಣೆಗೆ ಹತ್ತಿರದಲ್ಲಿರ್ತಾರೆ. ಈ ಹೊತ್ತಲ್ಲಿ ಸೈತಾನನಿಂದ ಕಬೀರ್ ತನ್ನ ಮಗಳನ್ನ ಕಾಪಾಡ್ತಾನ, ಹೇಗೆ ಕಾಪಾಡ್ತಾನೆ, ಉಳಿದ ಹೆಣ್ಣು ಮಕ್ಕಳ ಕತೆ ಏನಾಗುತ್ತೆ ಅನ್ನೋದು ಚಿತ್ರದ ಕ್ಲೈಮ್ಯಾಕ್ಸ್. ಇಲ್ಲೂ ಕೂಡ ಒಂದು ಟ್ವಿಸ್ಟ್ ಇರೋದ್ರಿಂದ ಸಿನಿಮಾ ಫೀಲ್ ಗುಡ್ ಅನ್ನಿಸ್ತಾ ಹೋಗುತ್ತೆ. ಈ ಸಿನಿಮಾದ ಹೈಲೈಟ್ ಅಂದ್ರೆ ಅದು ಮಾಧವನ್. ಇಷ್ಟು ವರ್ಷಗಳ ಕಾಲ ಮಾಧವನ್ರನ್ನ ಕ್ಯೂಟ್ ಹೀರೋ, ಲವರ್ ಬಾಯ್, ಚಾಕ್ಲೇಟ್ ಬಾಯ್ ಇಮೇಜ್ ನಲ್ಲಿ ನೋಡಿದ್ರೆ ಸ್ವಲ್ಪ ಆಕ್ಷನ್ ಇಮೇಜ್ ತಂದುಕೊಟ್ಟಿದ್ದು ವಿಕ್ರಮ್ ವೇದ. ಈಗ ಕಂಪ್ಲೀಟ್ ವಿಲನ್ ಆಗಿ ಅಬ್ಬರಿಸಿದ್ದಾರೆ. ಅತ್ತ ಅಜಯ್ ದೇವಗನ್ ಕೂಡ ನಟನೆಯಲ್ಲಿ ಎತ್ತಿದ ಕೈ ಆದ್ರೂ ಇಲ್ಲಿ ಎಲ್ಲರನ್ನೂ ಡಾಮಿನೇಟ್ ಮಾಡಿರೋದು ಮಾಧವನ್. ಒಂದರ್ಥದಲ್ಲಿ ಇಡೀ ಸಿನಿಮಾ ನಿಂತಿರೋದು ಅವರ ಮೇಲೆ. ನಿಷ್ಕರುಣಿಯಂತೆ ವರ್ತಿಸ್ತಾ ಇದ್ರೆ ನೋಡುವವರಿಗೂ ಕೂಡ ಕೋಪ ಬರೋ ರೇಂಜ್ ನಲ್ಲಿ ಮಾಧವನ್ ನಟಿಸಿದ್ದಾರೆ. ಇನ್ನು ಅಜಯ್ ದೇವಗನ್ ಜ್ಯೋತಿಕಾರದ್ದು ಕೂಡ ಸಹಜ ಅಭಿನಯ. ಇಲ್ಲಿ ಅಪ್ರಿಶಿಯೇಟ್ ಮಾಡಬೇಕಾಗಿರೋ ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ಅದು ಜಾನ್ವಿ ಪಾತ್ರ. ಅದನ್ನ ನಿರ್ವಹಿಸಿರೋದು ಜಾನಕಿ ಬೋದಿವಾಲ. ಅಂದಹಾಗೆ ಇದು ಅವರಿಗೆ 2ನೇ ಅಟೆಂಪ್ಟ್. ಯಾಕಂದ್ರೆ ಶೈತಾನ್ ಸಿನಿಮಾ ಗುಜರಾತಿಯ ವಶ್ ಅನ್ನೋ ಸಿನಿಮಾದ ರಿಮೇಕ್. ಅಲ್ಲೂ ಕೂಡ ಆ ಪಾತ್ರವನ್ನ ಇದೇ ನಟಿ ಮಾಡಿದ್ರು. ಆದ್ರಿಂದ ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಹಾರರ್ ಬ್ಲಾಕ್ ಮ್ಯಾಜಿಕ್ ಕಥೆಯನ್ನ ಇಷ್ಟಪಡುವವರಿಗೆ ಈ ಸಿನಿಮಾ ಸಖತ್ ಕಿಕ್ ಕೊಡುತ್ತೆ. ಅಂದಹಾಗೆ ಈ 2 ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿದೆ. ಯಾರಾದರೂ ಇನ್ನು ಈ ಸಿನಿಮಾಗಳನ್ನ ನೋಡದೇ ಇದ್ರೆ ಖಂಡಿತವಾಗಿ ನೋಡಬಹುದು. ವರ್ತ್ ವಾಚಿಂಗ್. ನೋಡಿದವರು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.